ನಮಸ್ಕಾರ. ಯೂಶ್ವಲಿ ಲಾಸ್ಟಲ್ಲಿ ಮೈಕ್ ಸಿಕ್ಕಿದಾಗ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ, ಎಲ್ಲ ಮುಗಿಸಿರ್ತಾರೆ. ಸೊ ನಾನು ಶಾರ್ಟಾಗಿ ಹೇಳ್ತೀನಿ. ಮೊದಲನೇದಾಗಿ ನನಗೆ ಇದು ಒಂದು ಸಿನಿಮಾ ಅಲ್ಲ, ಇದೊಂದು ಕನಸು. ಆ ಒಂದು ಕನಸು ಇಟ್ಕೊಂಡು ಮನೆಯಿಂದ ಹೊರಟಾಗ ಏನಾಗುತ್ತೆ ಹೇಗಾಗುತ್ತೆ ಅಂತಲೇ ಗೊತ್ತಿರಲಿಲ್ಲ. ಆ್ಯಂಡ್ ಆ ಒಂದು ಜರ್ನಿಯಲ್ಲಿ ಸ್ಟಾರ್ ಕ್ರಿಯೇಷನ್ಸಿನ ನೀವೇ ಹೇಳಿದ್ರಿ, ಸ್ಟಾರ್ ಕ್ರಿಯೇಟರ್ಸ್ ನನಗೆ ಉಮೇಶ್ ಸರ್ ಮತ್ತು ಚಂದ್ರಕಾಂತ್ ಸರ್ ಸಿಕ್ಕಿದ್ರು. ನೀವು ಯಾವ ನಂಬಿಕೆ ಇಟ್ಟು ಇಷ್ಟು ಇನ್ವೆಸ್ಟ್ ಮಾಡಿದ್ರಿ ಅಂತ ನಂಗೆ ಗೊತ್ತಿಲ್ಲ, ಬಟ್ ಆ ನಂಬಿಕೆಲಿ ಆ ಜೆನ್ಯೂನಿಟಿ ಇತ್ತಲ್ಲ, ಅದನ್ನು ಹೇಗೆ ಮಾಡಿ ಕಾಪಾಡಬೇಕು ಅಂತ ಇತ್ತು. ಅದಕ್ಕೆ ಅಂತ ನಾನು, ಗುರುತೇಶ್ ಶೆಟ್ಟಿ ಸರ್, ನಾವು ತುಂಬ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ ಹೆಸರು ತಕ್ಕ ಹಾಗೆ ಇನ್ನೊಂದಷ್ಟು ಸ್ಟಾರ್ ಈ ಒಂದು ಕ್ರಿಯೇಷನಿಂದ ಹುಟ್ಟಲಿ, ಇನ್ನೊಂದು ಹೆಸರಾಗಲಿ. ಆ್ಯಂಡ್ ಮೇಯ್ನಾಗಿ ಇವತ್ತು ನನಗೆ ತುಂಬ ಫ್ರ್ಯಾಂಕ್ಲಿ ಹೇಳ್ತಾ ಇದ್ದೀನಿ, ನನ್ನ ಗೆಲುವಕ್ಕಿಂತ ನಿಮ್ಮ ಗೆಲುವು ಆಗಲೇಬೇಕು ಅಂತ ಅನ್ನಿಸ್ತಿದೆ. ಆ್ಯಂಡ್ ಅದರಿಂದ ಎಷ್ಟು ಜನ ಫ್ಯಾಮ್ಲಿಗೆ ಇವತ್ತು ನೀವು ಒಂದು ಆಕ್ಯುಪೇಷನ್ ಕೊಟ್ಟಿದ್ದೀರಾ, ಆ ಒಂದು ಸ್ಥಾನ ಕೊಟ್ಟಿದ್ದೀರಾ, ಗೌರವ ಕೊಟ್ಟಿದ್ದೀರಾ, ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಫ್ಯಾಮ್ಲಿ ಥರ ಟ್ರೀಟ್ ಮಾಡಿದ್ದೀರಾ. ಆ್ಯಂಡ್ ಅದರಿಂದ ಇನ್ನೂ ನಂಬಿಕೆ ಉಳ್ಕೊಂಡಿದೆ. ಹೌದು, ನಾವು ಕಷ್ಟಪಟ್ಟರೆ ಇಲ್ಲಿ ಏನೋ ಒಂದು ಆಗುತ್ತೆ ಅಂತ ನಿಮ್ಮಂಥವರಿಂದ ನಂಬಿಕೆ ಇನ್ನೂ ಉಳ್ಕೊಂಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಈ ಒಂದು ಜಾಗ ಕೊಟ್ಟಿದ್ದಕ್ಕೆ. ನೆಕ್ಸ್ಟು ಗುರುತೇಶ್ ಶೆಟ್ಟಿ ಸರ್, ಅವರು ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ, ಬಟ್ ನಾನು ನಿಜವಾಗ್ಲೂ ಅವ್ರನ್ನ ಮನಸ್ಸಿಂದ ಗುರುಗಳ ಥರನೇ ನೋಡ್ತೀನಿ. ನಾನು ಲೈಫಲ್ಲಿ ಯಾರನ್ನೂ ಈ ಥರ ನೋಡಿಲ್ಲ. ಒಬ್ಬನಿಗೋಸ್ಕರ ಇಷ್ಟೊಂದು ಹೋರಾಡೋದು ಇನ್ನೊಬ್ಬರು, ನಾನು ಲೈಕ್ ಹೇಳ್ಕೋಬಾರ್ದು, ಬಟ್ ಈ ಒಂದು ಜರ್ನಿಯಲ್ಲಿ ತುಂಬ ನ್ಯೂವನ್ ಕ್ಯಾರೆಕ್ಟರ್ಸ್ನ ನೋಡಿದ್ದೀನಿ, ಎಲ್ಲ ಸ್ವಾರ್ಥಿಗಳನ್ನ ನೋಡಿದ್ದೀನಿ, ಎಲ್ಲ ಸ್ವಾರ್ಥ ಇಟ್ಕೊಂಡಿರೋರನ್ನ ನೋಡಿದ್ದೀನಿ. ಬಟ್ ಇನ್ನೊಬ್ಬ ಬೆಳಿಬೇಕು ಅಂತ ಇಡೀ ಸರ್ಕಲ್ ಜೊತೆ ಒಂದು ಹೋರಾಟ ಮಾಡಿಕೊಂಡು ಇವತ್ತು ಈ ಸ್ಥಾನ ನಂಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನೀವದು ಆ ನಂಬಿಕೆ ಜಸ್ಟಿಫೈ ನಿಮಗೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಆ ನಿಮಗೆ ಹೇಳ್ಕೊಳಕ್ಕೆ ಆಗ್ತಿರಲಿಲ್ಲ, ಬಟ್ ಪ್ರತಿಯೊಂದು ಗೊತ್ತಾಗ್ತಿತ್ತು. ನೀವು ಕೇಳ್ತಿದ್ದಂಥ ಮಾತುಗಳು, ಜನಗಳು ನಿಮಗೆ ಹೇಳ್ತಿರೋ ಎಲ್ಲ ಮಾತುಗಳು. ಬಟ್ ಆದರೂ ಹೌದು, ಒಂದು ಪ್ರಾಮಾಣಿಕ ಪ್ರಯತ್ನ ಇದ್ದರೆ ಗೆದ್ದೇ ಗೆಲ್ತೀವಿ ಅಂತ ನೀವೇ ಹೇಳಿದ್ರಿ. ಆ ಒಂದು ಪ್ರಾಮಾಣಿಕ ಪ್ರಯತ್ನದ ಫಲ ಇದು. ಸೊ ರಾನಿ ಸಿನಿಮಾಗೆ, ಆ ವಿಷನ್ಗೆ ಥ್ಯಾಂಕ್ ಯು ಸೋ ಮಚ್. ಜೆ ಕೆ ಭಾರ್ಗವಿ ಸರ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ. ಸ್ಟಾರ್ಟಿಂಗಿಂದ ನಮಗೆ ತುಂಬ ಸಪೋರ್ಟಾಗಿ ನಿಂತಿದ್ದೀರಾ. ಆ್ಯಂಡ್ ಪ್ರತಿ ಹಂತದಲ್ಲೂ ಏನೇ ಕರೆಕ್ಷನ್ಸ್ ಇದ್ರು ಅದನ್ನು ಹೇಳಿದ್ದೀರಾ. ಆ್ಯಂಡ್ ತುಂಬ ಸಪೋರ್ಟ್ ಮಾಡಿದ್ದೀರಾ. ಕೆಲವು ಸರಿ ಸರ್ರು ತುಂಬ ದೊಡ್ಡದಾಗಿ ಹೊಗಳ್ಬಿಡ್ತಾರೆ, ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾ ಅಂತ ಬಂದಾಗ ಯಾರೋ ಒಬ್ಬರಿಂದ ಆಗಲ್ಲ. ಹೌದು, ಅದಕ್ಕೆ ಹಲವಾರು ಪಿಲ್ಲರ್ಗಳು ಇರ್ತಾರೆ. ಪ್ರತಿಯೊಬ್ಬರು ಅಷ್ಟೇ ಡೆಡಿಕೇಶನಿಂದ ಕೆಲಸ ಮಾಡಿದಾಗ ಮಾತ್ರ ಅದೊಂದು ಸಿನಿಮಾ ಆಗುತ್ತೆ. ಆ್ಯಂಡ್ ಅದರಲ್ಲಿ ನಾನು ಫಸ್ಟು ನಮ್ಮ ರಾಘವೇಂದ್ರ ಬಿ ಕೋಲಾರ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಒಂದು ಮಗು ಥರ ಈ ಸಿನಿಮಾನ ಟ್ರೀಟ್ ಮಾಡಿದ್ದೀರಾ. ಪ್ರತಿಯೊಬ್ಬರು ಅಷ್ಟೇ ಮುದ್ದಾಗಿ ಕಾಣಬೇಕು ಅಂತ ನಿಮ್ಮದು ಪ್ರತಿದಿನ ಕೆಲಸ ಇರ್ತಿತ್ತು. ಈ ಸಿನಿಮಾ ಹೌದು, ನಿಮಗೂ ಒಂದು ಹಠ ಆಗಿತ್ತು, ಪ್ರತಿಯೊಬ್ಬರು ಗೆಲ್ಲೇಬೇಕು ಅನ್ನೋ ಹಠದಲ್ಲೇ ಇದೊಂದು ಸಿನಿಮಾ ಮಾಡಿದ್ರಿ. ಅದರಲ್ಲಿ ನಿಮ್ಮದು ತುಂಬ ಒಂದು ಕೊಡುಗೆ ಇದೆ ಒಂದು ಸಿನಿಮಾಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಾನು ಇಷ್ಟೊಂದು ಚೆನ್ನಾಗಿ ತೋರಿಸೋದಕ್ಕೆ. ಆ್ಯಂಡ್ ಒಂದು ಸಿನಿಮಾದಲ್ಲಿ ಒಂದು ಸೀನ್ ಅಂತ ಬಂದಾಗ ಯಾರೋ ಒಬ್ಬರು ಆ್ಯಕ್ಟ್ ಮಾಡಿದ್ರೆ ಆಗಲ್ಲ, ಪ್ರತಿಯೊಬ್ಬರು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು. ಸೊ ಅದಕ್ಕೆ ಅಷ್ಟೇ ಸಾಥ್ ನಮ್ಮ ಹೀರೋಯಿನ್ಸ್ ಕೊಟ್ಟಿದ್ದಾರೆ. ರಾಧ್ಯ ಅವ್ರು ಇದ್ದಾರೆ, ಮತ್ತು ಅಪೂರ್ವ ಅವರು ಇದ್ದಾರೆ. ಪ್ರತಿ ಸೀನಲ್ಲೂ ಆ ಇಂಪ್ರೂವೈಸೇಷನು, ಆ ಕಂಫರ್ಟ್ ಲೆವೆಲ್, ಸೊ ತುಂಬ ಆ ಪ್ರೊಫೆಷ್ನಲಿಸಮ್, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಆ್ಯಂಡ್ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ತುಂಬ ಬ್ರೈಟ್ ಫ್ಯೂಚರ್ ಇದೆ. ಅಪೂರ್ವ ಅವರೇ, ನೀವಂತೂ ಎಕ್ಸ್ಪೀರಿಯನ್ಸ್ ಇದೆ ಆಬ್ವಿಯಸ್ಲಿ. ಆ್ಯಂಡ್ ರಾಧ್ಯ ಅವರು ಹೊಸಬ್ರು ಆಗಿರೋದ್ರಿಂದ ಅವ್ರು ಹೊಸಬ್ರು ಅಂತ ಎಲ್ಲೂ ಅನ್ಸಲ್ಲ. ಅವ್ರ ಪ್ರತಿ ಎಕ್ಸ್ಪ್ರೆಷನಲ್ಲೂ ಆ ಮೆಚ್ಯೂರಿಟಿ, ಅವ್ರು ಮಾಡೋ ಪ್ರತಿ ಕೆಲಸದಲ್ಲೂ ಆ ಡೆಡಿಕೇಶನ್, ಯು ವಿಲ್ ಗ್ರೋ ಹೈಯರ್ ಆ್ಯಂಡ್ ಹೈಯರ್. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಅಪೂರ್ವ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಶ್ ಶೆಟ್ಟಿ ಅವರು ಇದ್ದಾರೆ, ಅವರು ಕಂಗ್ರ್ಯಾಚುಲೇಷನ್ಸ್, ಮದುವೆ ಆಗಿದೆ. ಬೇಗ ಹೋಗಬೇಕು, ಬೇಗ ಮಾತು ಮುಗಿಸ್ತೀನಿ. ಸೊ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಧರ್ಮಣ್ಣ ಅವ್ರು ಇದ್ದಾರೆ, ಕುಂದಾಪುರ್ ಅವ್ರು ಇದ್ದಾರೆ. ಅವರು ಲೈಕ್ ಕಾಮಿಡಿ ಪೋರ್ಷನ್ ಏನಿದೆ ಪ್ಲಸ್ ಆ ಸೀರಿಯಸ್ ಪೋರ್ಷನ್ ಎರಡೂ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ಅನಿಲ್ ಅವರು, ಪೃಥ್ವಿ ಅವರು, ಪ್ರತಿಯೊಬ್ಬರು ಅಷ್ಟೇ ಚೆನ್ನಾಗಿ ಇದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ಮಿಕ್ಕಿದ ಎಲ್ಲ ಪಾಯಿಂಟ್ಸ್ ಎಲ್ಲ ಹೇಳಿದರೆ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಕೊನೆಯದಾಗಿ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಆ್ಯಕ್ಟಿಂಗ್ ತುಂಬ ಯಾವಾಗಲೂ ಸುಲಭ ಅನಿಸುತ್ತೆ. ಅಂದರೆ ಬಿಕಾಸ್ ತುಂಬ ಇಷ್ಟಪಟ್ಟು ಬಂದಿರೋಂಥ ಪ್ರೊಫೆಷನು, ಪ್ರತಿಯೊಂದು ಕೆಲಸನೂ ಅಷ್ಟೇ ಇಷ್ಟಪಟ್ಟು ಮಾಡಿದ್ರಿಂದ ನನಗೆ ಆ್ಯಸ್ ಅನ್ ಆ್ಯಕ್ಟಿಂಗ್ ನನಗೆ ತೊಂದರೆ ಆಗಲಿಲ್ಲ. ಈ ಅಕ್ಕಪಕ್ಕ ಒಂದಷ್ಟು ಪಿನ್ಗಳು ಇರ್ತವೆ, ಅದರಿಂದ ತೊಂದರೆ ಆಗುತ್ತೆ, ಬಿಟ್ಟರೆ ಆ್ಯಕ್ಟಿಂಗ್ ಯಾವತ್ತೂ ತೊಂದರೆ ಆಗಿಲ್ಲ. ಟಫೆಸ್ಟ್ ಇನ್ ಟರ್ಮ್ಸ್ ಆಫ್ ಟ್ರಾನ್ಸ್ಫಾರ್ಮೇಷನ್, ರಾನಿ ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು. ರಾಘವ್ ರಾನಿಗೂ ಒಂದು 8 ರಿಂದ 9 ವರ್ಷ ಗ್ಯಾಪ್ ಇದೆ. ಸೊ ಆ ಒಂದು ಟ್ರಾನ್ಸ್ಫಾರ್ಮೇಷನ್ಗೆ ಸ್ವಲ್ಪ ಅಂದರೆ ಕಷ್ಟ ಅಂತ ಆಗ್ತಿರ್ಲಿಲ್ಲ, ಬಿಕಾಸ್ ಇಟ್ಸ್ ಅ ಲರ್ನಿಂಗ್ ಪ್ರಾಸೆಸ್. ನಾನು ಅದನ್ನು ಎಂಜಾಯ್ ಮಾಡ್ತಿದ್ದೆ. ಇನ್ ಟರ್ಮ್ಸ್ ಆಫ್
ಬಾಡಿ ಬಿಲ್ಡಿಂಗ್ಗೂ ಕೂಡ ಒಂದಷ್ಟು ಕಲಿಯೋದಕ್ಕೆ ಸಿಕ್ತು. ಸೊ ನಾನು ಅದನ್ನು ಎಂಜಾಯ್ ಮಾಡಿದ್ದೀನಿ. ಸೊ ಕೊನೆಯದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವೇ ನಮಗೆ ಸಪೋರ್ಟು, ನಿಮ್ಮಿಂದಾನೇ ನಾವು ಇನ್ನು ನಮ್ಮ ಕೆಲಸ ನಮ್ಮ ಪರಿಶ್ರಮ ಎಲ್ಲ ಮುಗ್ದಿದೆ. ಇದನ್ನು ಜನಕ್ಕೆ ರೀಚ್ ಮಾಡಿಸ್ಬೇಕು. 12th ಖಂಡಿತವಾಗ್ಲೂ ಮಿಸ್ ಮಾಡಿಬಿಡಿ. ಈ ಒಂದು ಕನಸನ್ನು ದಯವಿಟ್ಟು ಬಂದು ಥಿಯೇಟ್ರಲ್ಲೇ ನೋಡಿ ಆ್ಯಂಡ್ ಖಂಡಿತ ನೀವೆಲ್ಲ ಎಂಜಾಯ್ ಮಾಡ್ತೀರಾ. 12 ಸೆಪ್ಟೆಂಬರ್ ಮಿಸ್ ಮಾಡಬೇಡಿ. ರಾನಿ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು.